ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆ. ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ದೇಶ ಉದ್ದಗಲಕ್ಕೂ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 7 ದಶಕಗಳು ದಾಟಿ ಮುಂದೆ ಹೋಗ್ತಾ ಇದ್ದೀವಿ. 8ನೇ ದಶಕಕ್ಕೆ ಬರ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡಿ ಅವ್ರ ನಡೆ ನುಡಿ ಅದೇ ಸಂದೇಶ. ಅವರು ಏನು ಮೈ ಮೇಲೆ ಒಂದು ತುಂಡು ಬಟ್ಟೆ ಬಿಟ್ಟರೆ ಏನೂ ಇರಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸುಮಾರು 50 ವರ್ಷಗಳ ಕಾಲ ಸ್ವಲ್ಪ ಪ್ರಾಮಾಣಿಕವಾಗಿತ್ತು. ಮೊದಲನೇ ಲೋಕಸಭೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು, ಉಪ ಪ್ರಧಾನಿ ವಲ್ಲಭಭಾಯ್ ಪಟೇಲ್, ಈ ರೀತಿ ಎಲ್ಲರೂ ಪ್ರಾಮಾಣಿಕವಾಗಿದ್ದರು. ಸುಮಾರು 50 ವರ್ಷ ದಾಟಿದ ನಂತರ ಬರ್ತಾ ಇರತಕ್ಕಂಥ ಈ ವ್ಯವಸ್ಥೆಗಳು ನೋಡಿದ್ರೆ ಭಾರಿ ದೊಡ್ಡ ಅಪಚಾರ ಆಗ್ತಾ ಇದೆ. ಮೊದಲು ಸ್ವಾತಂತ್ರ್ಯ ಬಹಳ ಕಾಲ ಉಳಿಬೇಕಾದರೆ, ಪ್ರಜಾಪ್ರಭುತ್ವ ಬಹಳ ಕಾಲ ಉಳಿಬೇಕಾದರೆ ಮೊದಲು ಚುನಾವಣೆಯ ಭ್ರಷ್ಟಾಚಾರ ನಿಲ್ಲಬೇಕು. ಶೇಷನ್ ಚುನಾವಣಾ ಆಯುಕ್ತರಾಗಿದ್ದಾಗ ಇಡೀ ದೇಶದಲ್ಲಿ ಚುನಾವಣೆ ಆದರ್ಶ ಪ್ರಾಮಾಣಿಕವಾಗಿ. ಇವತ್ತು ಚುನಾವಣೆ ಇದು ಅತ್ಯಂತ ಭ್ರಷ್ಟ ವ್ಯವಸ್ಥೆಯಾಗಿದೆ. ಭ್ರಷ್ಟ ವ್ಯವಸ್ಥೆ. ಚುನಾವಣೆ ಸರಿ ಹೋದರೆ ಆಡಳಿತ ಸರೋಗುತ್ತೆ. ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕರಿದ್ದರೆ ಆಡಳಿತ ಸರೋಗುತ್ತೆ. ಶಾಸನಸಭೆ, ವಿಧಾನ ಪರಿಷತ್, ಲೋಕಸಭೆ ಇದರಲ್ಲಿ ಆಯ್ಕೆ ಆಗ್ತಕ್ಕಂಥ ಜನ ಪ್ರಾಮಾಣಿಕವಾಗಿರಬೇಕು. ಯಾವುದೋ ಒಂದು ಒತ್ತಡಕ್ಕೆ, ಹಣಕಾಸಿಗೆ, ಸಿನಿಮಾ ಶೋಗೆ ಚುನಾವಣೆ ನಡೆದರೆ ಇದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಯಾವ ಉದ್ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆ ಈಡೇರ್ತಾ ಇಲ್ಲ. ಎಲ್ಲ ಸಣ್ಣ ಗುಂಡು ಸೂಜಿಯಿಂದ ಹಿಡಿದು ಇಡೀ ರಾಜ್ಯ ದೇಶ ಭ್ರಷ್ಟ ವ್ಯವಸ್ಥೆಯಲ್ಲಿದೆ. ಭ್ರಷ್ಟಾಚಾರ ತೊಲಗಬೇಕು ಅಂಥೇಳಿ ಕನ್ನಡ ಹೋರಾಟ ಪಕ್ಷ ಇವತ್ತು ಇಲ್ಲಿಂದ ಮೈಸೂರಿನವರೆಗೂ ಚಳವಳಿ. ಈಗ ಮೊದಲನೆಯದಾಗಿ ಭ್ರಷ್ಟಾಚಾರ ತೊಲಗಬೇಕು ಅಂಥೇಳಿ ಈಡುಗಾಯಿ ಹೊಡೆಯುವ ಮೂಲಕ ನಾವು ಚಳವಳಿಯನ್ನು ಆರಂಭ ಮಾಡ್ತೇವೆ.